ನಮ್ಮ ರಾಜ್ಯ ಅತ್ಯಂತ ಶಾಂತಿಯುತವಾಗಿ ನಡೆಯುತ್ತೆ ಎಂಬ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತು ಪ್ರಸ್ತುತ ಘಟ್ಟದಲ್ಲಿ ರಾಜ್ಯ ಸರ್ಕಾರದಲ್ಲಿ ಒಬ್ಬ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದ ಹಿರಿಯ ನಾಗರಿಕರ ಸಬಲೀಕರಣ, ವಿಶೇಷ ಚೇತನರ ಸಬಲೀಕರಣ ಸಚಿವೆಯಾಗಿ ನನಗೆ ಕೊಟ್ಟಂತ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ತಮ್ಮೆಲ್ಲರ ಸೇವೆಯನ್ನ ಮಾಡ್ತಾ ಇದೆ. ಇವತ್ತು ತಮ್ಮ ಎದುರಿಗೆ ಹೇಳಬೇಕು ಅಂದ್ರೆ ಬಹಳಷ್ಟು ಹೆಮ್ಮೆ ಅನಿಸುತ್ತೆ. ಕರ್ನಾಟಕ ರಾಜ್ಯದ ಜನಪ್ರಿಯ ಯೋಜನೆಯಾದಂತಹ ಗೃಹಲಕ್ಷ್ಮಿ ಯೋಜನೆ 62,000 ಕೋಟಿ ರೂಪಾಯಿಯ ಹಣವನ್ನ ಇಲ್ಲಿಯವರೆಗೆ ನಮ್ಮ ಮಹಿಳೆಯರ ಖಾತೆಗೆ ಹಾಕಿದ್ದೀನಿ ಅಂತಂದ್ರೆ ಇದಕ್ಕಿಂತ ಭಾಗ್ಯ ಯಾರಿಗೆ ಸಿಕ್ಕುತ್ತೋ ಹಿಂದಲೂ ಯಾರಿಗೆ ಸಿಕ್ಕಿರಲಿಲ್ಲ, ಮುಂದೆ ಯಾರಿಗೆ ಸಿಕ್ಕುತ್ತೋ ನನಗೆ ಗೊತ್ತಿಲ್ಲ. ಆದ್ರೆ ಬಂಧುಗಳೇ, ಒಬ್ಬ ಮಹಿಳೆಯಾಗಿ ಇವತ್ತು ಒಬ್ಬ ಮನೆಯ ಯಜಮಾನಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು, ಆರ್ಥಿಕವಾಗಿ ಅವರನ್ನ ಮೇಲೆ ತರಬೇಕನ್ನುವಂತ ಒಂದೇ ಒಂದು ಕಾರಣದಿಂದ ಪ್ರತಿ ತಿಂಗಳು ನಮಗೆ 2,000 ರೂಪಾಯಿಯನ್ನು ಹಾಕ್ತಾ ಇದ್ದಾರೆ. ಇಲ್ಲಿಯವರೆಗೆ 26 ಕಂತುಗಳು ಅಂದ್ರೆ ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೆ 54,000 ರೂಪಾಯಿಗಳನ್ನು ಒಬ್ಬೊಬ್ಬರಿಗೆ 1,24,00,000 ಮಹಿಳೆಯರಿಗೆ ಒಬ್ಬೊಬ್ಬರಿಗೆ 54,000 ರೂಪಾಯಿನ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಬಂಧುಗಳೇ, ಕೊನೆಗಾಗಿ ಒಂದು ಮಾತನ್ನ ಹೇಳ್ತೇನೆ. ಬೇವಿನ ಬೀಜವನ್ನ ಬಿತ್ತಿ ಬೆಲ್ಲದ ಕಟ್ಟೆಯನ್ನ ಕಟ್ಟಿ ಹಾಲು ಜೇನು ತುಪ್ಪದ ಮಳೆಯನ್ನ ಸುರಿಸಿ ಸಿಹಿ ಬೇಕು ಅಂತ ಕೇಳಿದಾಗ ಸಿಹಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿಯನ್ನ ಹಂಚಿ, ಪ್ರೀತಿಯನ್ನ ಪಡ್ಕೊಳ್ಳಿ. ಪ್ರೀತಿಯೇ ಈ ಜಗತ್ತನ್ನು ಉಳಿಸುತ್ತೆ, ಸಮಾಜವನ್ನ ಉಳಿಸುತ್ತೆ, ಸಮಾಜವನ್ನ ಸುಲಭವಾಗಿ ನಾವೆಲ್ಲರೂ ಕಟ್ಟೋಣ ಅನ್ನುವಂತ ಒಂದು ಮಾತನ್ನ ಹೇಳ್ತಾ, ಮಾನವ ಧರ್ಮಕ್ಕೆ ಜಯವಾಗಿ, ಧರ್ಮದಿಂದಲೇ ದೇಶಕ್ಕೆ ವಿಶ್ವಕ್ಕೆ ಶಾಂತಿ ಅನ್ನುವಂತ ಮಾತನ್ನ ಹೇಳಿ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸ್ವಾಭಿಮಾನದಿಂದ ಬಂದಿದ್ದೇನೆ. ನಾವೆಲ್ಲರ ಎದುರುಗಡೆ ಮಾತನಾಡುವಂತ ನನ್ನ ಮನಸ್ಸಿನ ಮಾತನ್ನ ತಮಗೆ ಹೇಳಿದಂತ ಅವಕಾಶವನ್ನು ಮಾಡಿಕೊಟ್ಟಂತ ಮಠದ ಶ್ರೀಗಳಿಗೆ ನಾನು ನಮಸ್ಕರಿಸುತ್ತಾ ತಾವೆಲ್ಲರಿಗೂ ಕೂಡ ವಂದಿಸುತ್ತಾ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.